ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ 11ನೇ ಸೀಸನ್ ಆರಂಭವಾಗೋದಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿವೆ. ಈ ಬಾರಿಯ ಬಿಗ್ ಬಾಸ್ ಕಳೆದೆಲ್ಲ ಸೀಸನ್ಗಳಿಗಿಂತ ಕೊಂಚ ಹೆಚ್ಚೆ ಜೋರಾಗಿ ಸುದ್ದಿಯನ್ನ ಮಾಡ್ತಾ ಇದೆ, ಸದ್ದನ್ನು ಕೂಡ ಪಡೆದುಕೊಳ್ತಾ ಇದೆ. ಕಳೆದೆಲ್ಲ ಸೀಸನ್ಗಳಲ್ಲಿ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋ ಕುತೂಹಲಕ್ಕೆ ಬಿಗ್ ಬಾಸ್ ಆರಂಭವಾದಾಗಲೇ ಒಂದು ಸ್ಪಷ್ಟ ಉತ್ತರ ಸಿಗ್ತಾ ಇತ್ತು. ಆದರೆ ಈ ಬಾರಿ ಬಿಗ್ ಬಾಸ್ ಆರಂಭವಾಗೋಕ್ಕೆ ಒಂದು ದಿನ ಮುಂಚೆಲೇ ಒಂದಿಷ್ಟು ಸ್ಪರ್ಧಿಗಳ ಹೆಸರನ್ನು ಬಿಗ್ ಬಾಸ್ ಬಹಿರಂಗಗೊಳಿಸೋದಾಗಿ ಹೇಳಿಕೊಂಡಿದೆ. ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಆ ಬಿಗ್ ಬಾಸ್ ಸ್ಪರ್ಧಿಗಳು ಯಾರು ಅನ್ನೋದನ್ನು ಅನೌನ್ಸ್ ಮಾಡ್ತೀವಿ ಅಂತ ಕೂಡ ಬಿಗ್ ಬಾಸ್ ತಂಡ ಹೇಳಿಕೊಂಡಿದೆ. ಈ ಮಧ್ಯೆ ಬಿಗ್ ಬಾಸ್ನ ಕುರಿತಾಗಿ, ಬಿಗ್ ಬಾಸ್ನ ಸ್ಪರ್ಧಿಗಳ ಕುರಿತಾಗಿ ಯಾರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರೆ ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆಯೇ ಮಾಧ್ಯಮಗಳಲ್ಲಿ ಓಡಾಡ್ತಾ ಇದೆ. ಅದರಲ್ಲಿ ಮತ್ತೊಂದು ಚರ್ಚೆ ಈಗ ಬಹಳ ಮುನ್ನೆಲೆಗೆ ಬಂದಿದೆ. ಅದು ಯಾವುದಂದರೆ, ಈ ಬಾರಿಯ ಬಿಗ್ ಬಾಸ್ಗೆ ನಟ ದರ್ಶನ್ ಹಾಗೆಯೇ ಈಗ ಕೊಲೆ ಆರೋಪಿಯಾಗಿ ಜೈಲು ಸೇರಿರುವಂತಹ ದರ್ಶನ್ನವರ ಬಹಳ ಆಪ್ತ ಗೆಳೆಯ, ಕುಚಿಕು ಗೆಳೆಯ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನುವಂತಹ ಸುದ್ದಿ ಓಡಾಡ್ತಾ ಇದೆ. ಇದು ಬಹುತೇಕ ಕನ್ಫರ್ಮ್ ಕೂಡ ಅನ್ನಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರುವಂತಹ ದರ್ಶನ್ ಗೆಳೆಯನನ್ನು ನಾವು ಗೆಲ್ಲಿಸ್ತೀವಿ ಅಂತ ಡಿ ಬಾಸ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬಿಗ್ ಬಾಸ್ ಮನೆಯೊಳಗೆ ಹೋಗಲಿರುವ ದರ್ಶನ್ ರವರ ಫ್ರೆಂಡ್ ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಜೊತೆಗೆ ನಟಿ ಹರಿಪ್ರಿಯಾ ಅವರು ಕೂಡ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆಯೂ ಅಪ್ಡೇಟ್ ಇದೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋವನ್ನು ಕಡೆ ತನಕ ನೋಡಿ. ಹಾಗೆಯೇ ನೀವಿನ್ನೂ ಕೂಡ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಕನ್ನಡದ ಪ್ರಸಿದ್ಧ ನಟ ಕೀರ್ತಿರಾಜ್ ಅವರ ಪುತ್ರ ಧರ್ಮ ದರ್ಶನ್ ಅಭಿನಯದ ದಿನಕರ್ ತೂಗುದೀಪ ನಿರ್ದೇಶನದ ರೀಲ್ ವಿಲನ್ಗಳೇ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಂತಹ ನವಗ್ರಹ ಚಿತ್ರ ನಿಮಗೆಲ್ಲ ಗೊತ್ತಿರಬಹುದು. ಈ ಚಿತ್ರದಲ್ಲಿ ಚಾಕ್ಲೇಟ್ ಬಾಯ್ ಆಗಿ ಕಾಣಿಸಿಕೊಂಡವರು ಧರ್ಮ ಕೀರ್ತಿರಾಜ್ ಅವರು. ಇದೀಗ ಇದೇ ಧರ್ಮ ಕೀರ್ತಿರಾಜ್ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಎನ್ನಲಾಗ್ತಿದೆ. ಈಗಲೂ ಧರ್ಮ ಕೀರ್ತಿರಾಜ್ ಅವರನ್ನ ಕಂಡ್ರೆ ಕ್ಯಾಡ್ಬರಿ ಅನ್ನುವಂತಹ ಡೈಲಾಗನ್ನು ದರ್ಶನ್ ಹೇಳಿದ್ರಲ್ಲ, ಅದೇ ನೆನಪಾಗತ್ತೆ. ಅದೇ ಧರ್ಮ ಕೀರ್ತಿರಾಜ್ ಈಗ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರೋದು. ನವಗ್ರಹ ಬಳಿಕ ಒಲವೇ ವಿಸ್ಮಯ, ಮುಮ್ತಾಜ್ ಕ್ಯಾಡ್ಬರೀಸ್, ರೋನಿ, ಖಡಕ್, ಓ ಮನಸೆ, ಚಾಣಾಕ್ಷ ಹೀಗೆ ಹಲವು ಸಿನಿಮಾಗಳಲ್ಲಿ ಕೀರ್ತಿರಾಜ್ ಅಭಿನಯಿಸಿದ್ರು. ಜನಪ್ರಿಯ ಕಲಾವಿದನ ಪುತ್ರನಾಗಿದ್ರೂ ಕೂಡ ಧರ್ಮ ಕೀರ್ತಿರಾಜ್ಗೆ ಸಿನಿಮಾದಲ್ಲಿ ಅಷ್ಟೊಂದು ಸಕ್ಸಸ್ ಏನು ಸಿಗಲಿಲ್ಲ. ಈಗ ಅವರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ತಯಾರಾಗಿದ್ದಾರೆ. ಬಿಗ್ ಬಾಸ್ ಮನೆಯ ಮೂಲಕವಾದರೂ ತನ್ನ ಜನಪ್ರಿಯತೆ ಹೆಚ್ಚುತ್ತಾ, ಬಿಗ್ ಬಾಸ್ ಮನೆಗೆ ಹೋದ ನಂತರವಾದರೂ ತನ್ನ ಸಿನಿಮಾ ಕರಿಯರ್ ಇನ್ನಷ್ಟು ಗ್ರೋ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಧರ್ಮ ಕೀರ್ತಿರಾಜ್ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಡಿ ಬಾಸ್ ಅಭಿಮಾನಿಗಳ ಸಹಾಯ ಕೂಡ ಧರ್ಮ ಕೀರ್ತಿರಾಜ್ಗೆ ಈ ಬಾರಿ ಸಿಗೋ ಚಾನ್ಸಸ್ ಹೆಚ್ಚಿದೆ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು, ದರ್ಶನ್ ಹಾಗೆಯೇ ಸುದೀಪ್ ಅವರ ನಡುವಿನ ಬಾಂಧವ್ಯ ಚೆನ್ನಾಗಿಲ್ಲ. ಈ ಮಧ್ಯೆ ದರ್ಶನ್ ರವರ ಕುಚಿಕು ಗೆಳೆಯ ಅಂತಲೇ ಕರೆಸಿಕೊಳ್ಳುವಂತಹ ದರ್ಶನ್ ರವರ ಒಂದಿಷ್ಟು ಆಪ್ತರು ಅಂತೇನು ಕರೆಸಿಕೊಳ್ತಾರೆ, ಅದರಲ್ಲಿ ಮುಂಚೂಣಿಯಲ್ಲಿಯೇ ಬರುವಂತಹ ಧರ್ಮ ಕೀರ್ತಿರಾಜ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ. ಸುದೀಪ್ ಅವರು ನಡೆಸಿಕೊಡುವಂತಹ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಧರ್ಮ ಕೀರ್ತಿರಾಜ್ ಅವರನ್ನ ಗೆಲ್ಲಿಸಲೇಬೇಕು ಅಂತ ಡಿ ಬಾಸ್ ಅಭಿಮಾನಿಗಳು ಮಾತನಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಆ ಕುರಿತು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಈ ಬಾರಿಯ ಬಿಗ್ ಬಾಸ್ಗೆ ಹರಿಪ್ರಿಯಾ ಅವರು ಹೋಗ್ತಾರೆ ಅನ್ನುವಂತಹ ಸುದ್ದಿ ಹಬ್ಬಿತ್ತು. ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದಂತಹ ಒಂದಿಷ್ಟು ಅಸ್ಪಷ್ಟ ಫೋಟೋಗಳಲ್ಲಿ ಹರಿಪ್ರಿಯಾ ಅವರ ಫೋಟೋ ಇದೆ, ಅವರೂ ಸಹ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನುವಂತಹ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿತ್ತು. ಆದರೆ ಇದಕ್ಕೀಗ ಸ್ವತಃ ಹರಿಪ್ರಿಯಾ ಅವರೇ ಖುದ್ದಾಗಿ ಸ್ಪಷ್ಟನೆಯನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಪ್ಪ ಇಲ್ಲ, ನನಗೆ ನಾನೇ ಬಾಸು, ನಾನು ನಮ್ಮ ಮನೆ ಬಿಟ್ಟು ಯಾವ ಮನೆಗೂ ಹೋಗ್ತಿಲ್ಲ ಅಂಥೇಳಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಈ ರೀತಿ ಬರೆದುಕೊಂಡು ಸ್ಟೋರಿಯನ್ನು ಸಹ ಹಾಕಿಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನಿಸುತ್ತೆ? ಧರ್ಮ ಕೀರ್ತಿರಾಜ್ ರವರು ಈ ಬಾರಿಯ ಬಿಗ್ ಬಾಸನ್ನು ಗೆಲ್ತಾರಾ? ಡಿ ಬಾಸ್ ಅಭಿಮಾನಿಗಳೇ ಅದಕ್ಕೆ ದೊಡ್ಡ ನೆರವನ್ನು ಕೊಡ್ತಾರಾ, ಸಹಾಯವನ್ನು ಮಾಡ್ತಾರಾ? ಒಂದು ವೇಳೆ ಹರಿಪ್ರಿಯಾ ಅವರು ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇಲ್ಲ ಅನ್ನೋದು ಕೂಡ ಬಿಗ್ ಬಾಸ್ಗೆ ಹೋಗುವ ಒಂದು ಸಂದೇಶನ?
ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನಷ್ಟು ಈ ರೀತಿಯ ವಿಡಿಯೋಗಳಿಗಾಗಿ KV ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.